ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವಂತಹ 100% ಸಾಫ್ಟ್ ಆಗಿರುವಂತಹ ಒಂದು ಇಡ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೊಂದು ಖಾರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ಮತ್ತು ಖಾರ ಚಟ್ನಿ ತಿಂದು ನೋಡಿ, ತುಂಬಾ ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ತರಿಯನ್ನು ತಗೊಂಡಿದ್ದೀನಿ. ಅಕ್ಕಿ ತರಿ ಅಂದರೆ ಇಡ್ಲಿ ರವೆ ಅಂತ ಬರುತ್ತಲ್ವ, ಆ ರವೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಇಡ್ಲಿ ತರಿ ಅಂತ ಹೇಳಿ ಪ್ಯಾಕೆಟ್ಗಳಲ್ಲಿ ಕೂಡ ಸಿಗುತ್ತೆ, ಅಥವಾ ಅಕ್ಕಿಯನ್ನೇ ನಾವು ಸಣ್ಣ ತರಿಯನ್ನಾಗಿ ಮಾಡಿಕೊಂಡ್ರೆ ಅದು ಕೂಡ ಆಗುತ್ತೆ. ನಾನು ಇದನ್ನು ಡಿಮಾರ್ಟಲ್ಲಿ ಲೂಸ್ ಬರುತ್ತಲ್ವ, ಅದನ್ನು ತಗೊಂಡಿರೋದು. ಇದನ್ನು ಒಂದು ಪಾತ್ರೆಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ ಸೈಜ್ ನೋಡಿ 250 ml ಅಂತ ಇದೆ. ಈ ಅಳತೆದು ಲೋಟದಲ್ಲಿ ಕೂಡ ನೀವು ಹಾಕೋಬೋದು. ಇದು ಲೂಸ್ ತಗೊಂಡಿರೋದ್ರಿಂದ ನಾನು ಇದನ್ನಕ್ಕೆ ಒಂದು ಸರ್ತಿ ನೀರು ಹಾಕಿಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನು ಸೋಸ್ಕೊಳ್ತಾ ಇದ್ದೀನಿ. ತಿಕ್ಕಿ ತೊಳೆಯೋದೇನು ಬೇಡ, ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಸಾಕು. ನಿಧಾನಕ್ಕೆ ಅದರ ನೀರನ್ನೆಲ್ಲ ಸೋಸ್ಕೊಳ್ಬೇಕು. ನೋಡಿ, ಈ ರೀತಿ ನೀರೆಲ್ಲ ಸೋಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸುಮಾರು ಅರ್ಧ ಕಪ್ನಷ್ಟು ಸೇರಿಸಿದರೆ ಸಾಕು. ಈಗ ಇದರ ಮುಚ್ಚಳ ಇಟ್ಟು 1 ಗಂಟೆ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ನೆನೆದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಅಕ್ಕಿ ತರಿಯನ್ನು ನೆನೆ ಹಾಕಿದ ಮೇಲೆ ನಾವು ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಳ್ಬೇಕು. ಕುಕ್ಕರ್ನಲ್ಲಿ 3 ವಿಷಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ರೀತಿಯ ದೊಡ್ಡ ಸೈಜಿನ ಆಲೂಗಡ್ಡೆ ಆದರೆ 2 ತೊಗೊಳ್ಳಿ. ಮೀಡಿಯಮ್ ಸೈಜ್ ಆದರೆ 3 ಅಥವಾ 4 ತೊಗೋಬೋದು. ಇಲ್ಲಿ ನಾನು ಸಣ್ಣ ಆಲೂಗಡ್ಡೆ ಇತ್ತಲ್ವ, ಅದಕ್ಕೋಸ್ಕರ 3 ಸಣ್ಣದು, 1 ದೊಡ್ಡದು ತೊಗೊಂಡಿದ್ದೀನಿ. ಬೇಯಿಸಿ ತಣ್ಣಗಾದ ಮೇಲೆ ಅದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈಗ ಎಲ್ಲ ಆಲೂಗಡ್ಡೆದ್ದು ಸಿಪ್ಪೆ ಎಲ್ಲ ತೆಗೆದಾಗಿದೆ. ಮಿಕ್ಸಿ ಜಾರಲ್ಲಿ ಇದನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಇದರ ಜೊತೆಗೆ ಒಂದು 4-5 ಹಸಿಮೆಣಸಿನ್ಕಾಯಿಗಳನ್ನು ಸೇರಿಸ್ಕೊಳ್ಳಿ. ಖಾರ ಏನು ಜಾಸ್ತಿ ಗೊತ್ತಾಗೋದಿಲ್ಲ, 4-5 ಸೇರಿಸ್ಕೊಳ್ಬೋದು. ಇದನ್ನು ನೀರು ಹಾಕದೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಸಣ್ಣ ಮಿಕ್ಸಿ ಜಾರಲ್ಲಿ ಫುಲ್ ಆದರೆ 2 ಸರ್ತಿ ಗ್ರೈಂಡ್ ಮಾಡ್ಕೊಳ್ಬೋದು. ನೀರು ಹಾಕದೆ ಮಾಡೋದ್ರಿಂದ ಇದು ಸ್ವಲ್ಪ ಅಂಟಿರುತ್ತೆ, ಅದಕ್ಕೆ 2 ಸರ್ತಿ ಬೇಕಾದರೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿ ಆಗಿದೆ, ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇದೆ ನೋಡಿ, ಈ ಥರ ಆಗಿಬಿಟ್ಟಿದೆ. ಚೀಸ್ ಎಳೆದಾಗ ಬರುತ್ತಲ್ವ, ಆ ರೀತಿ ಬರುತ್ತೆ ಇದು ಪೇಸ್ಟು. ಈಗ ಇದಿರಲಿ ಒಂದು ಕಡೆ. 1 ಗಂಟೆ ಆದಮೇಲೆ ನಾನೀಗ ಅಕ್ಕಿ ತರಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅಕ್ಕಿ ತರಿ ನೆಂದಿದೆ. ಇದರ ನೀರನ್ನೆಲ್ಲ ಈಗ ತೆಗಿತಾ ಇದ್ದೀನಿ. ಮೇಲ್ಗಡೆ ನೀರು ನೋಡಿ ನಿಂತಿದೆಯಲ್ವ, ಅದನ್ನೆಲ್ಲ ಸೋಸ್ಕೊಳ್ಬೇಕು. ಈ ರೀತಿ ಎಲ್ಲ ನೀರನ್ನು ಸೋಸ್ಕೊಳ್ಬೇಕು. ಈ ಥರ ಇರಬೇಕಿದು. ಈಗ ನಾನು ಆಲೂಗಡ್ಡೆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಮೊಸರು ಸೇರಿಸ್ಕೊಂಡಿದ್ದೀನಿ. ಮೊಸರು ಆಪ್ಷನಲ್ಲು, ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ. ನಾನು ಮೊಸರು ಹಾಕದೆ ಕೂಡ ಹಿಂದೆ ಮಾಡಿದ್ದೆ, ಹಾಗೇ ಚೆನ್ನಾಗಿರುತ್ತೆ. ಆದರೆ ಒಂದು ಸ್ವಲ್ಪ ಹುಳಿ ಟೇಸ್ಟ್ ಬರ್ಬೋದು ಅಂತ ಹೇಳಿ ಹಾಕಿದ್ದೀನಿ ಈ ಸಲ. ಏನು ಡಿಫ್ರೆನ್ಸ್ ಇಲ್ಲ, ಮೊಸರು ಹಾಕದೆ ಕೂಡ ಮಾಡ್ಬೋದು, ಚೆನ್ನಾಗಿಯೇ ಬರುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರ್ತಿ ಇದು ಮಿಕ್ಸ್ ಆದಮೇಲೆ ಹಿಟ್ಟು ಯಾವ ಹದದಲ್ಲಿದೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನೀಗ. ನೋಡಿ, ಈ ಹದದಲ್ಲಿದೆ. ಗಟ್ಟಿ ಇದೆ ಅಂತ ಹೇಳಿ ನೀರು ಹಾಕಬೇಡಿ, ಇದೇ ಹದದಲ್ಲಿ ಇದು ಇರಬೇಕು. ಚೆನ್ನಾಗಿ ಇದನ್ನು 1 ನಿಮಿಷದಷ್ಟು ಕಾಲ ಕೈಯಲ್ಲಿ ಈ ರೀತಿ ತಿರುಗಿಸ್ಕೊಳ್ಳಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ನೆನೆಯಲಿಕ್ಕೆ ಬಿಡಬೇಕು, ಅಥವಾ ಒಂದು 6 ಗಂಟೆನಾದರೂ ನೆನೆಸಬೇಕು. ಬೆಳಿಗ್ಗೆ ಈ ಹಿಟ್ಟನ್ನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ನೋಡಿ, ಈಗ ಈ ಹದದಲ್ಲಿದೆ ಇದು. ನೋಡಿ, ಈ ಥರ ಗಟ್ಟಿಯಾಗಿದೆ. ಅಕ್ಕಿ ತರಿ ಎಲ್ಲ ನೀರು ಎಳ್ಕೊಂಡು ಚೆನ್ನಾಗಿ ಒಂದು ರೀತಿ ಸಾಫ್ಟಾಗಿ ಬಂದಿದೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಒಂದು 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ಥರ ಬೀಟ್ ಮಾಡಿಕೊಡೋದ್ರಿಂದ ಹಿಟ್ಟು ತುಂಬ ಫ್ಲಫಿ ಆಗಿ ಬರುತ್ತೆ, ತುಂಬ ಸಾಫ್ಟ್ ಆದ ಇಡ್ಲಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ.
ಚೆನ್ನಾಗಿ ಬೀಟ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಫ್ಲಫಿಯಾಗಿ ಬಂದಿದೆ ಹಿಟ್ಟು. ಈಗ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಮಾಮೂಲಾಗಿ ಮಾಡೋ ಥರ ಇಡ್ಲಿ ತಟ್ಟೆಗಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಮುಕ್ಕಾಲಷ್ಟು ಹಾಕ್ಕೊಳ್ಳಿ, ಇದರಲ್ಲಿ ಫುಲ್ ಹಾಕಬೇಡಿ, ಆಮೇಲೆ ಒಂದು ಸ್ವಲ್ಪ ಉಬ್ಬಿ ಬರುತ್ತೆ ಅದು. ಇಡ್ಲಿ ತಟ್ಟೆ ಬೇಯಕ್ಕೆ ಇಡುವಾಗ ನೀರು ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇರುವಾಗ ಇದನ್ನು ಇಡಬೇಕು. ಇದರಲ್ಲಿ 16 ಇಡ್ಲಿ ಆಗಿದೆ. ನೀವು ಮಧ್ಯದಲ್ಲಿ ನೋಡ್ಬೋದು 2 ಖಾಲಿ ಇದೆ, ಅದನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ ನಾನು. ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ನಲ್ಲಿ ಅಕ್ಕಿ ತರಿ ಆಗಿರೋದ್ರಿಂದ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 10 ನಿಮಿಷ ಆದಮೇಲೆ ಬೇಯ್ಬೋದೇನೋ, ಒಂದು ಸರ್ತಿ ನೀವು ಚೆಕ್ ಮಾಡಿ. 10 ನಿಮಿಷದಲ್ಲಿ ಬೆಂದರೆ ತೆಗಿಬೋದು, ಇಲ್ಲಾಂದರೆ 15 ನಿಮಿಷ ಬೇಯಿಸ್ಕೊಳ್ಳಿ. 15 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಸಾಫ್ಟ್ ಆಗಿದೆ ಇಡ್ಲಿ. ಹಾಗೆಯೇ ಆಲೂಗಡ್ಡೆಯಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿದೆ ಈ ಇಡ್ಲಿ. ಖಂಡಿತ ನೀವು ಟ್ರೈ ಮಾಡಿ ಒಂದು ಸರ್ತಿ. ಈಗ ಇದಕ್ಕೆ ನಾನು ಖಾರ ಚಟ್ನಿ ಮಾಡೋದು ತೋರಿಸ್ತೀನಿ. ತುಂಬ ಸಿಂಪಲ್ಲು. ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಆಮೇಲೆ ಗುಂಟೂರು ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ತುಂಬ ನುಣ್ಣಗೆ ಬೇಡ, ಒಂದು ಸ್ವಲ್ಪ ತರಿಯಾಗಿ ನಮಗೆ ಹೋಟ್ಲಲ್ಲಿ ಕೊಡ್ತಾರಲ್ವ ಚಟ್ನಿ, ಆ ಥರ ರುಬ್ಕೊಳ್ಳಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಆಮೇಲೆ ಹಿಂಗು ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನು ಹಿಂಗು, ಯಾಕೆಂದರೆ ಆಲೂಗಡ್ಡೆ ಆಗಿರೋದ್ರಿಂದ ಹಿಂಗು ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು. ಇವಿಷ್ಟು ಒಗ್ಗರಣೆ ರೆಡಿಯಾಗಿದೆ. ಚಟ್ನಿಗೆ ಸೇರಿಸ್ತಾ ಇದ್ದೀನಿ. ರುಚಿಯಾದ ಚಟ್ನಿ ರೆಡಿಯಾಗಿದೆ. ಈಗ ನೋಡಿ ಇಡ್ಲಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ಇದೇ ಥರ ನೀವು ಕೂಡ ಆಲೂಗಡ್ಡೆಯಿಂದ ಖಂಡಿತ ಟ್ರೈ ಮಾಡಿ, ಅಷ್ಟೊಂದು ರುಚಿಯಾಗಿದೆ. ನೀವು ಹೇಳಿದರೆ ಮಾತ್ರ ಗೊತ್ತಾಗೋದು ಆಲೂಗಡ್ಡೆಯಿಂದ ಮಾಡಿರೋದಂತ, ಅಷ್ಟೊಂದು ರುಚಿಯಾಗಿದೆ ಇದು. ನೋಡ್ಬೋದು ನೀವು, 2 ಬೆರಳಲ್ಲಿ ಕಟ್ಟಾಗುತ್ತೆ, ಅಷ್ಟು ಸಾಫ್ಟಾಗಿದೆ. ಓಕೆ, ಹಾಗಾದರೆ ಈ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.